ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 8ನೇ ದಿನಕ್ಕೆ ಕಾಲಿಟ್ಟಿತು. ಸೂರ್ಯವಂಶ ಕ್ಷತ್ರಿಯ ಕಲಾಲ ಸಮಾಜ ಹಾಗೂ ಮಹಿಳೆಯರು ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ವಿಜಯ್ ಸಿಂಗ್ ಹಜೇರಿ ಮಾತನಾಡಿ, ಈ ಹೋರಾಟ 8 ದಿನಗಳಿಂದ ನಡೆದಿದ್ದರೂ ಸಹ ಜಿಲ್ಲಾಡಳಿತದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಗದೇ ಇರುವುದರಿಂದ ಈ ಹೋರಾಟ 12 ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ತಲುಪುವುದರಲ್ಲಿ ಸಂದೇಹವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೂಡಲೇ ನಿಗದಿಪಡಿಸಿದ ಸ್ಥಳವನ್ನು ರದ್ದುಪಡಿಸಬೇಕು ಹಾಗೂ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದರು. ಈ ಭಾಗದಿಂದ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಯಾವ ರೀತಿಪ್ಪ ಅಂದ್ರೆ ಒಂದು ಬಸ್ನಿಂದ ಹತ್ತಿ ಬಂದು ಬಿಜಾಪುರ ಸರ್ಕಲ್ ಇಳಿಬೇಕು, ಮತ್ತೆ ಇನ್ನೊಂದು ಬಸ್ ಅಥವಾ ಇನ್ನೊಂದು ವಾಹನ ತಗೊಂಡು ಅಲ್ಲಿ ಇಳಿಬೇಕು, ಅಲ್ಲಿಂದ ಮತ್ತೆ ಪ್ರಜಾಸೌಧಕ್ಕೆ ನಡ್ಕೊಂತ ಹೋಗ್ಬೇಕು. ಅದು ಕೆಲಸ ಆಗಲಿ ಆಗದೇ ಇರಲಿ, ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಬಿಜಾಪುರ ಸರ್ಕಲ್ ಬಂದಾಗ ರಿಟರ್ನ್ ಹೋಗ್ಲಿಕ್ಕೆ ಪಾಸ್ ಇರ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಅದಷ್ಟಲ್ಲದೆ ಅಂಗವಿಕಲರು, ವೃದ್ಧರು, ಮಕ್ಕಳು, ಅಂಗವಿಕಲರು ಈ ರೀತಿ ಸಾಕಷ್ಟು ಜನರಿಗೆ ಸಾಧನೆಗಳು ಇರುವುದಿಲ್ಲ. ಈಗ ಬೈಕ್ ಎಲ್ಲರ ಬಳಿ ಇರುವುದಿಲ್ಲ, ಸುಮಾರು ಒಂದು 20-30% ಮಂದಿ ಬಳಿ ಬೈಕ್ ಇರ್ತದೆ. ಅಂಗವಿಕಲರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಯಾವುದೇ ಒಂದು ನೀವು ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು. ಸಣ್ಣ ಹುಡುಗರು ಹೋಗ್ತಾರೆ 8th, 9th, 10th, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಗ್ರಾಜುಯೇಷನ್ ಇದ್ದವ್ರು ಮುಂದೆ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಿದ್ಧತೆ ಪ್ರಮಾಣ ಪತ್ರ ತಗೋಬೇಕು, ಕಾಸ್ಟ್ ಸರ್ಟಿಫಿಕೇಟ್ ತಗೋಬೇಕು. ಅಂತದಿತ್ತಪ್ಪ ಅಂದ್ರೆ ಮಕ್ಕಳು ಇಲ್ಲಿಂದ ಬೇರೆ ಊರಿಂದ ಇಲ್ಲಿ ಬರಬೇಕು, ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಮತ್ತೆ ಅಲ್ಲಿಂದ ನಡ್ಕೋತ ಅಲ್ಲಿಗೆ ಹೋಗ್ಬೇಕು. ಈಗ ಒಂದು ಮಹಿಳೆಯರು ಏನಾದ್ರೂ ಒಂದು ಮಾಶಾಸನಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಅದ ಅನ್ನೋದು ಮತ್ತೆ ವಿಚಾರ ಮಾಡಿದಾಗ ನಮ್ಮ ತಾಳಿಕೋಟೆಯವರಿಗೆ ಇದು ಏನಾಗ್ತಾ ಇದೆ, ಇದು ಬಹಳ ತಪ್ಪದ, ಇದು ಆಗಬಾರದು ಅನ್ನುವಂಥದ್ದು ಹೋರಾಟ ಸಮಿತಿಯವರು ಕೂಡಿ ಮನಗಂಡು ನಾವು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಊರಿನ ಎಲ್ಲ ಸಮಾಜದ ಗಣ್ಯರಿಗೆ, ಎಲ್ಲ ವರ್ತಕರಿಗೆ, ಎಲ್ಲ ಅಸೋಸಿಯೇಷನ್ಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವೊಂದು ಸಭೆ ಮಾಡಿ ಕೇಳಿದಾಗ ಅವರಂದ್ರು ತಾಳಿಕೋಟೆ ಹೋರಾಟ ಸಮಿತಿಯವರು ಏನ ಕೈಗೊಂಡಂತ ನಿರ್ಧಾರ ಅತ್ಯಂತ ಸರಿಯದ, ಅದು ಹೋರಾಟದಲ್ಲಿ ಮುಂದೆ ಹೋಗ್ಬೇಕು. ಎಲ್ಲ ಸಮಾಜದವರು, ಈವನ್ ಗ್ರಾಮೀಣ ಭಾಗದ ಜನರು ಕೂಡ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಇದು ಅಲ್ಲಿ ಆಗಬಾರದು ಅನ್ನುವಂತ ನಿರ್ಧಾರವನ್ನು ನಮಗೆ ವ್ಯಕ್ತಪಡಿಸಿದಾಗ ನಾವು ಹೋರಾಟ ಸಮಿತಿಯವರು 4 ಜಾಗಗಳನ್ನ ಗುರುತಿಸಿವಿ. ಈ 4 ಜಾಗದಲ್ಲಿ ಆದ್ರೆ ಆ ಪ್ರಜಾಸೌಧಕ್ಕೆ ಒಂದು ಮೆರುಗು ಬರ್ತದ. ಆ ಒಂದು ಉನ್ನತವಾದಂತ ಏನ್ ಬಿಲ್ಡಿಂಗ್ ಕಟ್ತಾರ, ಆ ಒಂದು ಸುಂದರವಾದಂತ ಒಂದು ಬಿಲ್ಡಿಂಗ್ ಕಟ್ತಾರ, ಆ ಏನ್ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಂತ ಒಂದು ಮೊದಲನೇದಾಗಿ ಈಗಿರ್ತದೆ ಅಂತ ಐವಿಯನ್ನ ಸೆಲೆಕ್ಟ್ ಮಾಡಿ. ಇದು ನಿಮ್ಗೆ ಎಲ್ಲರೂ ಗೊತ್ತದ, ಅತ್ಯಂತ ಹತ್ತಿರದ ಬಿಜಾಪುರ ಸರ್ಕಲ್ ಕೇಳಿದ್ರೆ 2 ನಿಮಿಷ ಒಳಗೆ ನಡ್ಕೊಂಡು ಹೋಗ್ತೀವಿ. 2ನೇದು ನಾವು ಸ್ಥಾನ ಆಯ್ಕೆ ಮಾಡಿದ್ದು ಈಗ ನಿರ್ವಹಿಸತಕ್ಕಂತ ಕೆಇಬಿ ಈಗಾಗಲೇ ಅದು 110 KE ಸ್ಟೇಷನ್ ಅದು ಡೋಣಿ ಹತ್ರ ಶಿಫ್ಟ್ ಆಗಿರೋದ್ರಿಂದ ಈಗ ಆಫೀಸ್ ಖಾಲಿ ಇರ್ತದೆ. ಅದನ್ನು ಕೂಡ ಮಾಡಬಹುದು, ಯಾಕಂದ್ರೆ ಅದನ್ನು ಕೂಡ ಹತ್ತಿರದ. ಅದನ್ನ ಬಿಟ್ಟರೆ 3ನೇ ಸ್ಥಾನವನ್ನು ಇಲ್ಲಿ ಗೌರಾಣ ಅಂತ ಹೇಳಿ ಕೆರೆ ಅಂತ ಅಂತಾರ, ಅದನ್ನೇ ಗೌರಾಣ ಅಂತ ಉಲ್ಲೇಖ ಅದ, ಅದನ್ನು ಕೂಡ ಅತ್ಯಂತ ಹತ್ತಿರದ. ಇನ್ನು 4ನೇದು ಏನಪ್ಪ ಅಂದ್ರೆ ಈಗಿರ್ತಕ್ಕಂಥ ತಹಶೀಲ್ದಾರ್ ಕಾರ್ಯಾಲಯ ಎಲ್ಲಿ ಕಾರ್ಯನಿರ್ವಹಿಸತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಎದುರಿಗೆ, ಅದನ್ನ ಈ 4ರಲ್ಲಿ ಯಾವ್ದಾದ್ರು ಸರ್ಕಾರ ಈ 4ರಲ್ಲಿ ಗುರುತಿಸದಂತ ಒಂದು ಜಾಗದಲ್ಲಿ ಅದು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಹೋರಾಟ ಸಮಿತಿಯವರು ಕೈಗೊಂಡು ನಾವು ಈ ಹೋರಾಟವನ್ನು ಮುಂಚೂಣಿಯಲ್ಲಿ ಈ ಮುಂದೆ ಸಾಗಿಸ್ತಾ ಇದ್ದೀವಿ. ಈ ಹೋರಾಟ ಸಮಿತಿಗೆ ಮೊಟ್ಟ ಮೊದಲನೇ ದಿನ 25ನೇ ತಾರೀಕು ಸ್ವಯಂ ಪ್ರೇರಿತವಾಗಿ ಇಡೀ ತಾಳಿಕೋಟೆ ಬಂದ್ ಆಚರಣೆ ಮಾಡಿ ಅಭೂತಪೂರ್ವವಾದಂತಹ ಬೆಂಬಲವನ್ನು ನೀಡಿದ್ದಕ್ಕೆ ನಾನು ಇಡೀ ತಾಳಿಕೋಟೆ ನಗರದ ಜನರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಧನ್ಯವಾದಗಳನ್ನು ಇಚ್ಛಿಸ್ತೀನಿ. ಬಂಧುಗಳೇ, ಇದಕ್ಕಿಂತ ಮೊದಲು ಯಾವತ್ತೂ ಈ ರೀತಿಯಾದಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರ್ಲಿಲ್ಲ. ಆದ್ರೆ ಇವತ್ತು ಇದು ಪ್ರಜಾಸೌಧ ನಿರ್ಮಾಣ ಏನಾಗಬೇಕು, ಎಲ್ಲಿ ಆಗ್ಬೇಕನ್ನುವಂತ ಹೋರಾಟ ಸಮಿತಿ ಏನ್ ಕೈಗೊಂಡಂತ ನಿರ್ಧಾರಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಏನ್ ಕೊಟ್ಟರು, ಅದಕ್ಕೆ ನಾವು ಎಷ್ಟು ಚಿರಋಣಿ ಆಗಿದ್ರು ಕೂಡ ಕಡಿಮೆ ಅಂತ ನಾನು ಹೇಳ್ತೀನಿ. ಬಂಧುಗಳೇ, ಈಗ ನಾವು ಹೋರಾಟ ಸಮಿತಿಯವರು ಕೈಗೊಂಡಂತ ಈ ನಿರ್ಧಾರ ಈ 4 ಸ್ಥಾನಗಳಲ್ಲಿ ಒಂದರಲ್ಲಿ ಒಂದು ಆಗ್ಬೇಕನ್ನುವಂಥದ್ದು ಈ ನಮ್ಮ ನಿರ್ಧಾರ ಸರಿ ಇದೆ ಅಂತ ಹೇಳಿನೇ ನೀವೆಲ್ಲರೂ ಇಷ್ಟೊಂದು ರೀತಿಯಲ್ಲಿ ಬೆಂಬಲ ಕೊಡ್ತಿದ್ರಿ. ನಾವು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಒಂದೇ ಒಂದು ಮನವಿ
ಯಾವುದೇ ಇದರಲ್ಲಿ ಯಾರು ವಿರೋಧಿಗಳಲ್ಲ, ಯಾರು ಪರನೂ ಅಲ್ಲ. ನಾವು ಕೇವಲ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಬಡವರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಅಂಗವಿಕಲರಿಗೆ, ಮಹಿಳೆಯರಿಗೆ, ವೃದ್ಧಾಪ್ಯರಿಗೆ, ರೈತರಿಗೆ ಅನುಕೂಲ ಆಗುವಂತ ಸ್ಥಳದಲ್ಲಿ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಜಿಲ್ಲಾಡಳಿತ ಈ ಕೂಡಲೇ ಕೈಗೊಂಡಂತ ನಿರ್ಧಾರವನ್ನು ರದ್ದುಗೊಳಿಸಿ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಏನ್ ನಾವು 4 ಜಾಗವನ್ನು ಸೆಲೆಕ್ಟ್ ಮಾಡಿವಿ ಅದರಲ್ಲಿನೇ ಒಂದರಲ್ಲಿ ಮಾಡ್ಬೇಕಂತೇಳಿ ನಾನು ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪಾರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಂ ಆಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ? ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 9816000345 ಅಥವಾ 9845169345.